ಯುಗಾದಿಯಂದು ಬೇವು ಬೆಲ್ಲವನ್ನು ಯಾಕೆ ತಿನ್ನಬೇಕು? ಹೌದಲ್ಲ? ಆದರೆ ಇದಕ್ಕೆ ಅರ್ಥಪೂರ್ಣವಾದ ಚಿಂತನೆ ಇಲ್ಲಿದೆ. ಇದು ನಮ್ಮ ಪೂರ್ವಜರಿಂದ ಆಚರಿಸಿ ಬಂದಂತಹ ಪದ್ಧತಿ. ಇದು ಇಂದು ನಿನ್ನೆಯದಲ್ಲ, ಸಾವಿರಾರು ವರ್ಷಗಳಿಂದಲೂ ಆಚರಿಸಿಕೊಂಡು ತಂದಂತಹ ಒಂದು ಅಚಲವಾದ ನಂಬಿಕೆಯಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಈ ನಂಬಿಕೆ ಬೇರೂರಿದೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಈಗಷ್ಟೇ ಪರಾಭವ ನಾಮ ಸಂವತ್ಸರವು ಆರಂಭವಾಗಿದೆ. ಚೈತ್ರ ಶುಕ್ಲ ಪ್ರತಿಪದೆಯಂದು ಎಂದಿನಂತೆ ಯುಗಾದಿ ಹಬ್ಬವು ಸಂಭ್ರಮದೊಂದಿಗೆ ಹೆಜ್ಜೆಯನ್ನಿಟ್ಟಿದೆ. ಕೃಷ್ಣಾರ್ಪಿತಂ ಚಾನೆಲ್ ಪರವಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಎಂದರೆ ಯುಗದ ಆದಿ ಎಂದರ್ಥ. ಯುಗಾದಿಯಂದು ಬ್ರಹ್ಮನು ಜಗದ ಸೃಷ್ಟಿಯನ್ನು ಮಾಡಲು ಆರಂಭಿಸಿದ ದಿನವಿದು. ಆದ್ದರಿಂದಲೇ ಇಂದು ಆ ದಿನವನ್ನು ಯುಗಾದಿಯೆಂದು ಆಚರಿಸುತ್ತಾರೆ. ಹಿಂದೂ ಧರ್ಮೀಯರು ಚಾಂದ್ರಮಾನ ಮತ್ತು ಸೌರಮಾನ ಎಂಬ ಎರಡು ಪದ್ಧತಿಗಳಲ್ಲಿ ಇದನ್ನು ಆಚರಿಸುತ್ತಾರೆ. ಯುಗಾದಿಯೆಂದೊಡನೆ ಮನಸ್ಸಿಗೆ ಮೊದಲು ಅನಿಸುವುದೇ ಬೇವು ಮತ್ತು ಬೆಲ್ಲಗಳ ಮಿಶ್ರಣ. ಸಂವತ್ಸರದ ಆರಂಭದಲ್ಲೇ ಬೇವನ್ನು ತಿಂದು ಬಾಯಿಯನ್ನು ಕಹಿ ಮಾಡಬೇಕೇ ಎಂದು ನಿಮಗನಿಸಬಹುದು. ಆದರೆ ಇದನ್ನು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದಿದ್ದಾರೆ. ನಮ್ಮ ಆಚರಣೆಯಲ್ಲಿ ಆಧ್ಯಾತ್ಮಿಕ ತಿರುಳು ಇರುವುದರಿಂದಲೇ ಅದಿನ್ನೂ ಜೀವಂತವಾಗಿ ಉಳಿದುಕೊಂಡಿದೆ. ಮೊದಲು ಆಧ್ಯಾತ್ಮಿಕ ಕಾರಣಗಳು ತಿಳಿದು ನಂತರ ವೈಜ್ಞಾನಿಕ ಕಾರಣವನ್ನು ತಿಳಿಯೋಣ. ಯುಗಾದಿಯಂದು ದೇವರಿಗೆ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಎಲ್ಲರೂ ಅದನ್ನು ಸ್ವೀಕರಿಸಿದ ನಂತರವೇ ಹಬ್ಬದ ಸಂಭ್ರಮವು ಆರಂಭವಾಗುತ್ತದೆ. ಬೇವು ಕಹಿ, ಬೆಲ್ಲ ಸಿಹಿ. ಈ ಕಹಿ ಮತ್ತು ಸಿಹಿಯ ಸಮರಸವೇ ಜೀವನ. ಮನುಷ್ಯನ ಜೀವನದಲ್ಲಿ ನೋವು, ನಲಿವು, ಸುಖ, ದುಃಖ ಎಲ್ಲವೂ ಇರುತ್ತದೆ. ಆಗ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ತತ್ವವನ್ನು ಈ ಬೇವು ಬೆಲ್ಲವು ತಿಳಿಸಿಕೊಡುತ್ತದೆ. ಕಷ್ಟ ಸುಖಗಳು ಯಾವತ್ತೂ ಒಂದೇ ರೀತಿಯಾಗಿರುವುದಿಲ್ಲ. ಒಂದರ ನಂತರ ಒಂದು ಬಂದೇ ಬರುತ್ತದೆ. ಕಷ್ಟದಲ್ಲಿದ್ದವರು ಅದೇ ಶಾಶ್ವತ ಎಂದು ಎದೆಗುಂದಬಾರದು. ಮುಂದೆ ಸುಖವೂ ಅವರಿಗಾಗಿ ಕಾದಿರುತ್ತದೆ. ಹಾಗೆಯೇ ಸುಖವಾಗಿರುವವರು ಅಹಂನಿಂದ ಬೀಗಬಾರದು. ಮುಂದೆ ಕಷ್ಟ ಬಂದರೆ ಅದನ್ನು ಹೇಗೆ ನಿವಾರಣೆ ಮಾಡುವುದೆಂಬ ಮುನ್ನೆಚ್ಚರಿಕೆಯಲ್ಲಿರಬೇಕು. ಇದನ್ನೇ ಸಮರಸದ ಜೀವನ ಕಲೆ ಎನ್ನುವುದು. ಈಗ ಬೇವು ಬೆಲ್ಲದ ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ. ಯುಗಾದಿಯಿಂದಲೇ ವಸಂತಕಾಲದ ಆರಂಭ. ಈಗಾಗಲೇ ಚಳಿ ಕಡಿಮೆಯಾಗಿ ಸೂರ್ಯನು ಸುಡಲು ಆರಂಭಿಸಿದ್ದಾನೆ. ವಿಪರೀತ ಸೆಕೆಗೆ ದೇಹದ ಆರೋಗ್ಯದಲ್ಲಿ ಏರುಪೇರುಗಳು ಆಗಬಹುದು. ಬಿಸಿಲಿನ ಝಳಕ್ಕೆ ದೇಹದಲ್ಲಿ ಪಿತ್ತ ಪ್ರಕೋಪಗಳು ಕಾಣಿಸಬಹುದು. ಮನಸ್ಸು ಖಿನ್ನತೆಯನ್ನು ಹೊಂದಬಹುದು. ಉದರ ಸಂಬಂಧಿ ಅಜೀರ್ಣ ಕಾಯಿಲೆಗೆ ತುತ್ತಾಗಬಹುದು. ವಿಪರೀತ ಬೆವರಿನಿಂದ ಕಜ್ಜಿ ತುರಿಕೆಗಳ ಸಮಸ್ಯೆಯೂ ಉಂಟಾಗಬಹುದು. ಇದಕ್ಕೆಲ್ಲ ರಾಮಬಾಣ ಎಂಬಂತೆ ಪರಿಹಾರ ನೀಡುವುದು ಬೇವು ಮತ್ತು ಬೆಲ್ಲದ ಮಿಶ್ರಣ. ಬೇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಬೇವಿನೆಲೆಗಳಲ್ಲಿ ಶಿಲೀಂಧ್ರನಾಶಕ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣಗಳಿರುವುದರಿಂದ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಕಾರ್ಯನಡೆಸಲಾಗುತ್ತಿದೆ. ದೇಹವನ್ನು ತಂಪಾಗಿರಿಸುತ್ತದೆ. ಸಕ್ಕರೆ ಪ್ರಮಾಣವನ್ನು ಹತೋಟಿಯಲ್ಲಿಡುವ ಗುಣ ಬೇವಿನೆಲೆಗಿದೆ. ಆದ್ದರಿಂದಲೇ ಮಧುಮೇಹಿಗಳಿಗೆ ಬೇವಿನ ರಸವನ್ನು ಕುಡಿಯಲು ಸಲಹೆ ನೀಡುತ್ತಾರೆ. ಈಗ ಬೆಲ್ಲದ ಗುಣಗಳನ್ನು ತಿಳಿಯೋಣ. ಬೆಲ್ಲ ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ. ಕಬ್ಬಿಣಾಂಶವು ಇದರಲ್ಲಿ ಯಥೇಚ್ಛವಾಗಿದೆ. ತಕ್ಷಣ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಹಿಂದಿನ ಕಾಲದಲ್ಲಿ ಬಿಸಿಲಿನಲ್ಲಿ ನಡೆದು ಬಂದವರಿಗೆ ಬೆಲ್ಲ ನೀರು ಕೊಡುವ ಪದ್ಧತಿ ಪ್ರತಿ ಮನೆಯಲ್ಲೂ ಇತ್ತು. ಬೇವು ಮತ್ತು ಬೆಲ್ಲದ ಮಿಶ್ರಣವನ್ನು ಮಾಡಿ ಗಾಯಗಳಿಗೆ ಹಚ್ಚಿದರೆ ಬಹಳ ಬೇಗ ಗಾಯ ವಾಸಿಯಾಗುವುದಲ್ಲದೆ ಸೋಂಕಿನಿಂದಲೂ ದೂರವಿಡುತ್ತದೆ. ಇಂತಹ ಅತ್ಯದ್ಭುತ ಗುಣವಿರುವ ಬೇವು ಬೆಲ್ಲವನ್ನು ತಿನ್ನಲು ಯುಗಾದಿಯೇ ಸರಿಯಾದ ಸಮಯ ಅಲ್ಲವೇ? ಇದನ್ನು ದೇವರಿಗೆ ನೈವೇದ್ಯ ಮಾಡಬೇಕೆಂಬ ಸಂಪ್ರದಾಯವನ್ನು ಮಾಡಿ ಎಲ್ಲರೂ ಅದನ್ನು ಕಡ್ಡಾಯವಾಗಿ ಸೇವಿಸುವಂತೆ ಮಾಡಿರುವ ಈ ಪದ್ಧತಿಯನ್ನು ನಾವು ಅನುಸರಿಸಿ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಯುಗಾದಿ ಎಂದರೆ ವರ್ಷದ ಆರಂಭದ ಜೊತೆಗೆ ಹಿರಿಯರ ಆಶೀರ್ವಾದ, ಬಂಧುಗಳ ಹಾರೈಕೆ, ಕಿರಿಯರ ಪ್ರೀತಿ ಎಲ್ಲವೂ ಮೇಳೈಸಬೇಕು.
ಹಬ್ಬದ ಅಡುಗೆ ಊಟಕ್ಕೆ ಮೊದಲು ನಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡುವ ಈ ಬೇವು ಬೆಲ್ಲದ ಆಚರಣೆಯನ್ನು ತಿಳಿಸಿ ಹೇಳಿ ಆಚರಿಸಿದ ನಮ್ಮ ದೇಶದ ಸನಾತನ ಸಂಸ್ಕೃತಿಗೊಂದು ದೊಡ್ಡ ಪ್ರಣಾಮಗಳು. ಆತ್ಮೀಯರೇ, ಯುಗಾದಿಯಂದು ಬೇವು ಬೆಲ್ಲ ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ. ಎಲ್ಲರ ಬದುಕಿನಲ್ಲೂ ಸುಖ ಸಂತೋಷಗಳು ತುಂಬಿರಲಿ. ಆಶಾದಾಯಕ ಸಕಾರಾತ್ಮಕ ಜೀವನ ನಿಮ್ಮದಾಗಲಿ. ಇದು ಕೃಷ್ಣಾರ್ಪಿತಂ ಚಾನೆಲ್ ಪರವಾಗಿ ಶುಭ ಹಾರೈಕೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್, ಶೇರ್ ಮಾಡಿರಿ. ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿರಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.